ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನನಗೂ ಗೊತ್ತಿಲ್ಲ, ಬೇರೆ ಯಾರನ್ನಾದ್ರು ವಿಚಾರಿಸಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಗೊತ್ತಿಲ್ಲ ಸರ್, ನಾನು ಏರಿಯಾ ಬಸ್ಪ. ಏನ್ ಬಿಸ್ಲಪ್ಪ. ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ ಸ್ವಲ್ಪ? ಹೋಗಿ ಸರ್, ನಮ್ದೇ ಇದೆ, ನಮ್ಗೋಗಿದೆ, ಇವರು ಪಾಪ ಕೂಡ ಗೊತ್ತಾಗಿಲ್ಲ. ಬನ್ನಿ ಸರ್, ಎಲ್ಲೋಗ್ಬೇಕು ಹೇಳಿ ಸರ್, ನಾ ಕರ್ಕೊಂಡು ಹೋಗ್ತೀನಿ. ಓ ಈ ಅದ ಸರ್, ಗೊತ್ತು, ಬನ್ನಿ ಸರ್, ನಾ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಂಗೆ. ಸರ್, ನನ್ನ ಹೆಸರು ಉದಯ್ ಕುಮಾರ್ ಅಂತ. ಯಾಕೆ ಸರ್ ತುಂಬಾ ಬೇಜಾರಾಗಿದ್ದೀರಾ? ಲವ್ ಫೇಲಿಯರಾ ಅಥವಾ ಕೆಲಸ ಸಿಕ್ಕಿಲ್ಲ ಅಂತ ಬೇಸರನಾ? ಹೇಗೆ ಸರ್ ಇಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ? ಹೌದು ಸರ್, ಇನ್ನೂ ಕೆಲಸ ಸಿಕ್ಕಿಲ್ಲ. ಕೆಲಸಕ್ಕಾಗಿ ಅಲಿತಾ ಇದ್ದೀನಿ, ಡಿಗ್ರಿ ಮುಗಿಸಿದ್ದೀನಿ. ನನಗೆ ಇನ್ನೂ ಓದಬೇಕು ಅಂತ ಆಸೆ, ಆದರೆ ನಮ್ಮ ಮನೆ ಪರಿಸ್ಥಿತಿ ಹಾಗಿಲ್ಲ ಸರ್. ಆದರೂ ನನ್ನ ತಾಯಿ ಇಲ್ಲಿ ಗಂಟ ಓದಿಸಿದ್ದಾರೆ. ಹ್ಯಾಟ್ಸ್ ಆಫ್ ಸರ್ ನನ್ನ ತಾಯಿಗೆ. ಇವತ್ತು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಿದ್ದೀನಿ, ನೋಡೋಣ ಏನಾಗುತ್ತೆ. ಓ ಸಾರಿ ಸರ್, ಬರೀ ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ಹೆಸರಲ್ಲಿ ಏನಿದೆ ಸರ್? ನನ್ನ ಹೆಸರು ಶಿವಕುಮಾರ್ ಅಂತ. ಸರ್, ನಾವೊಂದು ಹೇಳ್ತೀನಿ, ಖಂಡಿತ ನಿಮ್ಗೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಸರ್, ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಸರ್. ನಿಮ್ಮ ಮಕ್ಕ ನಾನು ನೋಡೋಕ್ಕಾಗಲ್ಲ, ಯಾಕೆಂದರೆ ನಾನೊಬ್ಬ ಕುರುಡ. ಆದರೆ ನಿಮ್ಮ ಮನಸ್ಸಿನ ಮಾತು ನಂಗೆ ಅರ್ಥ ಆಗುತ್ತೆ ಸರ್. ನನಗೂ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಕಣ್ಣು ಕಾಣಿಸ್ತಾ ಇತ್ತು, ಆಮೇಲೆ ಏನೂ ಕಾಣಿಸ್ದಂಗೆ ಆಗೋಯ್ತು. ಹುಟ್ಟೋವಾಗಲೇ ನಮ್ಮ ತಾಯಿ ತಂದೆನ ಕಳ್ಕೊಂಬಿಟ್ಟೆ. ಬೆಳೀತಾ ನನ್ನ ಕಣ್ಣು ಕಳ್ಕೊಂಬಿಟ್ಟೆ. ಆವಾಗಿಂದ ಇವಾಗಿನವರೆಗೂ ಮಾತೆ ಜಗತ್ತು ಅಂತ ಬದುಕ್ತಾ ಇದ್ದೀನಿ ಸರ್. ನಿಮಗೆ ಗೊತ್ತಾ,
ಈ ಜಗತ್ತಿನಲ್ಲಿ ಎರಡೇ ಸರ್ ತುಂಬ ಮುಖ್ಯವಾದದ್ದು. ಹುಟ್ಟಿಸೋ ತಂದೆ ತಾಯಿ ಬಿಟ್ಟರೆ ಈ ಜಗತ್ತನ್ನೇ ತೋರಿಸೋ ಎರಡು ಕಣ್ಣುಗಳು ಸರ್. ನಾನು ಏನು ಪುಣ್ಯ ಮಾಡಿದ್ದೆ ಅಲ್ವಾ ಸರ್, ದೇವ್ ನನ್ನ ಎರಡನ್ನೂ ಕಿತ್ಕೊಂಡ್ಬಿಟ್ಟ. ಆದರೆ ನಾನಿನ್ನು ಮುಂದೆ ಈ ಥರ ಇರಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ ಸರ್, ಯಾರೋ ನಿಮ್ಮಂಥ ಪುಣ್ಯಾತ್ಮರು ನಂಗೆ ಕಣ್ಣು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹುಷಾರು ಸರ್, ನೋಡ್ಕೊಂಡಿರಿ ಇರಿ ಸರ್, ಹುಷಾರು. ಹೋದ ವಾರನೇ ಹೋಗಿದ್ದೆ ಸರ್, ಕಣ್ಣೆಲ್ಲ ಟೆಸ್ಟ್ ಮಾಡಿದ್ರು. ಸರಿ ನೆಕ್ಸ್ಟ್ ವಾರ ಬನ್ನಿ, ಆಪ್ರೇಷನ್ ಡೇಟ್ ಹೇಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಸರ್. ನಿಮ್ಗೊಂದು ವಿಷಯ ಗೊತ್ತಾ, ಈ ಭಾರತದಲ್ಲಿ 118 ಕೋಟಿ ಜನ ಇದ್ದಾರೆ. ಅದರಲ್ಲಿ ಡೈಲಿ ಹುಟ್ಟೋರು 86,853, ಡೈಲಿ ಸಾಯೋದು 62,389. ಆದರೆ ಕಣ್ಣಿಲ್ದಿರೋರು 6,82,497 ಜನ ಸರ್. 497 ಜನ. ಡೈಲಿ ಸಾಯೋರು ಅವ್ರ ಕಣ್ಣು ದಾನ ಮಾಡಿದ್ರೆ ಬರೀ 11 ದಿವಸದಲ್ಲಿ ಸರ್, ಬರೀ 11 ದಿವಸದಲ್ಲಿ ಇಡೀ ಭಾರತದಲ್ಲೇ ಎಲ್ಲೂ ಕುರುಡ್ರು ಇರೋದಿಲ್ಲ ಸರ್, ಕುರುಡ್ರು ಇರೋದಿಲ್ಲ. ನೀವೇನು ಬೇಜಾರು ಮಾಡ್ಕೊಂಬಿಡಿ ಸರ್. ನೀವು ತಿಳ್ಕೊಂಡಿರೋಷ್ಟು ಎಲ್ಲರೂ ತಿಳ್ಕೊಂಡ್ರೆ ಖಂಡಿತ ಎಲ್ಲರೂ ದಾನ ಮಾಡೇ ಮಾಡ್ತಾರೆ ಸರ್, ಖಂಡಿತ ಮಾಡ್ತಾರೆ. ಬನ್ನಿ ಸರ್, ಹಾಸ್ಪಿಟ್ಲ್ ಬಂತು. ಡಾಕ್ಟರ್ ಇದ್ದಾರಾ? ಯಾಕೆ ಹೇಳಿ? ಇವರು ಹೋದ್ವಾರನೇ ಬಂದು ಕಂಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಹೇಳಿದ್ರು ನೆಕ್ಸ್ಟ್ ವೀಕ್ ಬನ್ನಿ, ಆಪರೇಷನ್ ಮಾಡೋ ಡೇಟ್ ಹೇಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಒಂದ್ಸತಿ ಕೇಳ್ಕೊಂಡು ಹೋಗೋಣ ಅಂತ ಬಂದ್ರಿ. ಡಾಕ್ಟರ್ ಒಳಗಡೆನೆ ಇದ್ದಾರೆ, ಕರ್ಕೊಂಡು ಹೋಗಿ. ಓಕೆ ಸರ್. ಸಿಸ್ಟರ್, ಇವನ್ನ ಒಳಗಡೆ ಕರ್ಕೊಂಡು ಹೋಗಿ. ಬನ್ನಿ. ಸರ್ ಹೇಳಿ ಸರ್. ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖಂಡಿತ ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಸರ್. ದೇವ್ ನಿಮ್ಗೆ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವ್ರಿಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ವಲ್ಲ. ಈ ಭಾರತದಲ್ಲಿ 6 ಲಕ್ಷ ಜನ ಕಣ್ಣಿಲ್ವ? ಹೇಗಿದ್ರು ನಾವು ಸತ್ತ ಮೇಲೆ ಕಣ್ಣು ಮಣ್ಣಿಗೆ ಹೋಗುತ್ತೆ. ಅದೇ ನಮ್ಮ ಕಣ್ಣು ಬೇರೆಯವ್ರಿಗೆ ದಾನ ಮಾಡಿದ್ರೆ ನಾವು ಸತ್ತು ನಮ್ಮ ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತೆ. ನಾವ್ಯಾಕೆ ದಾನ ಮಾಡಬಾರ್ದು? ಅವರೆಷ್ಟು ಹೇಳಿದ್ರು ನಾವು ಕಣ್ಣು ದಾನ ಮಾಡಿಲ್ಲ ಅಂದ್ರೆ ನಾವು ಮನುಷ್ಯ ಅಲ್ಲ. ಸರ್, ಐ ಡೋನೇಟ್ ಫಾರ್ಮ್ ಕೊಡಿ. ಹಲೋ. ಹಲೋ, ಉದಯ್ ಕುಮಾರ್ ಅವರಾ? ಹೌದು. GK ಇನ್ಫೋಟೆಕ್ ಇಂದ ಮಾತಾಡ್ತಾ ಇರೋದು. ಇವತ್ತು ಬೆಳಿಗ್ಗೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಲ್ಲ? ಹೌದು ಸರ್. ಕಂಗ್ರ್ಯಾಚುಲೇಷನ್ಸ್ ಉದಯ್ ಅವರೇ, ನೀವು ಸೆಲೆಕ್ಟ್ ಆಗಿದ್ದೀರಾ. ಓ, ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ವೆರಿ ಮಚ್ ಸರ್.